ಆತ್ಮೀಯ ಪಾಲಕರೇ, ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ 2026 ಇದು 5ನೆಯ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ 6ನೆಯ ತರಗತಿ ಪ್ರವೇಶಕ್ಕಾಗಿ ನಡೆಯುವ ಪ್ರವೇಶ ಪರೀಕ್ಷೆಯಾಗಿದೆ. ಈ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅಂದರೆ ಮುರಾರ್ಜಿ ಪ್ರಶ್ನೆ ಪತ್ರಿಕೆ 2026ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇವೆ. ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋನು ನಿಮ್ಮ ವಾಟ್ಸಪ್ ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ನಾವು ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಾಟ್ಸಪ್ ಗ್ರೂಪನ್ನು ತಂದಿರುತ್ತೇವೆ. ಈ ವಾಟ್ಸಪ್ ಗ್ರೂಪಿನ ಲಿಂಕನ್ನು ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ, ಕೂಡಲೇ ಜಾಯಿನ್ ಆಗಿರಿ. ಈಗ ನೋಡೋಣ ಪರೀಕ್ಷಾ ದಿನಾಂಕ. ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯು 5ನೆಯ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ 1ನೇ ಮಾರ್ಚ್ 2026 ಅಂದರೆ ಭಾನುವಾರದಂದು ನಡೆಯಲಿದೆ. ಈ ಪ್ರವೇಶ ಪರೀಕ್ಷೆಯ ಸಮಯವನ್ನು ನೋಡಿದರೆ ಪ್ರವೇಶ ಪರೀಕ್ಷೆಯು ಬೆಳಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಈ ಪ್ರವೇಶ ಪರೀಕ್ಷೆ 2 ಗಂಟೆಗಳ ಕಾಲ ನಡೆಯುವ ಪ್ರವೇಶ ಪರೀಕ್ಷೆಯಾಗಿದೆ. ಪ್ರವೇಶ ಪರೀಕ್ಷೆಯ ಮಾದರಿಯನ್ನು ನೋಡೋಣ. ಅಂದರೆ ಯಾವ ಫಾರ್ಮ್ಯಾಟಿನಲ್ಲಿ ಪರೀಕ್ಷೆ ಕಂಡಕ್ಟ್ ಮಾಡಲಾಗುವುದು. ಇದನ್ನು MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಂದು ಅರ್ಥ. ಅದನ್ನು ಆಪ್ಟಿಕಲ್ ಮಾರ್ಕ್ ರೀಡರ್ ಅಂದರೆ OMR ಮೇಲೆ ಉತ್ತರಗಳನ್ನು ನಮೂದಿಸಬೇಕಾಗುತ್ತದೆ. ಆಪ್ಟಿಕಲ್ ಮಾರ್ಕ್ ರೀಡರ್ ಇದರಲ್ಲಿ 4 ಆಯ್ಕೆಗಳನ್ನು ನೀಡಲಾಗುತ್ತದೆ. ಅದರಲ್ಲಿ ಒಂದು ಸರಿಯಾದ ಆಯ್ಕೆಯನ್ನು ಆರಿಸಿ ನಿಮ್ಮ ಮಗು ಆ OMR ಶೀಟಿನ ಮೇಲೆ ವೃತ್ತವನ್ನು ತುಂಬಬೇಕಾಗುತ್ತದೆ. ಇದು ಬಹು ಆಯ್ಕೆ ಪ್ರಶ್ನೆಗಳನ್ನು ಹೊಂದಿರುವ ಪ್ರವೇಶ ಪರೀಕ್ಷೆ ಆಗಿರುತ್ತದೆ. ಈಗ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಅಂಕ ವಿಂಗಡಣೆಯನ್ನು ನೋಡೋಣ. 100 ಅಂಕಗಳ ಪ್ರವೇಶ ಪರೀಕ್ಷೆಯಾಗಿದ್ದು ಇದಕ್ಕೆ 100 ಅಂಕಗಳಿಗೆ 100 ಪ್ರಶ್ನೆಗಳು ಇರುತ್ತವೆ. ಇದನ್ನು ಉತ್ತರಿಸಲು ಸರಿಯಾಗಿ 120 ನಿಮಿಷಗಳ ಕಾಲ ಸಮಯಾವಕಾಶ ನೀಡಲಾಗುತ್ತದೆ. ಅಂದರೆ 2 ಗಂಟೆಗಳ ಕಾಲ ಈ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತದೆ. ಅಂಕ ವಿಂಗಡಣೆಯನ್ನು ನೋಡಿದರೆ ಯಾವುದೇ ನಕಾರಾತ್ಮಕ ಅಂಕಗಳನ್ನು ಕೊಡುವುದಿಲ್ಲ. ಅಂದರೆ ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಇನ್ ದಿಸ್ ಎಕ್ಸಾಮಿನೇಷನ್. ವಿಶೇಷ ಸೂಚನೆ, ಇಲ್ಲಿ ಪ್ರಶ್ನೆ ಪತ್ರಿಕೆಯು ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ 2 ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗುತ್ತದೆ. ಈ ಪ್ರಶ್ನೆ ಪತ್ರಿಕೆಯ ಸಿಲೆಬಸ್ ಅನ್ನು ನೋಡಿದರೆ 90% ಪ್ರಶ್ನೆಗಳು 4 ಮತ್ತು 5ನೆಯ ತರಗತಿಯ ಪಠ್ಯಾಧಾರಿತವಾಗಿರುತ್ತವೆ. ಅಂದರೆ ನಿಮ್ಮ ಮಗು 4 ಮತ್ತು 5ನೆಯ ತರಗತಿಯಲ್ಲಿ ಏನು ಕಲಿತಿರುತ್ತದೆ ಅದರ ಆಧಾರಿತವಾಗಿಯೇ ಈ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ರಚಿಸಲಾಗುತ್ತದೆ. ಈಗ ಅತಿ ಪ್ರಮುಖವಾದ ವಿಷಯ ಅದು ಪ್ರಶ್ನೆ ಪತ್ರಿಕೆಯ ರಚನೆ ಮತ್ತು ಸಂಯೋಜನೆ. ಈ ಪ್ರವೇಶ ಪರೀಕ್ಷೆಯು ಒಟ್ಟಾರೆ 5 ವಿಭಾಗಗಳನ್ನು ಒಳಗೊಂಡಿರುವ ಪ್ರವೇಶ ಪರೀಕ್ಷೆಯಾಗಿರುತ್ತದೆ. ಅದರಲ್ಲಿ ಮೊದಲು 2 ವಿಷಯಗಳು ಅದು ಕನ್ನಡ ಮತ್ತು ಇಂಗ್ಲಿಷ್. ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಹಾಗೂ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಒಂದೇ ಆಗಿರುತ್ತದೆ. ಮತ್ತು ಮಿಕ್ಕಿದ್ದು ಅದು ಗಣಿತ, ಸಾಮಾನ್ಯ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತಿ ಪ್ರಶ್ನೆಯು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಪ್ರತ್ಯೇಕವಾಗಿ ಬೇರೆ ಬೇರೆಯಾಗಿ ಪ್ರತಿ ಪ್ರಶ್ನೆಯನ್ನು ನೀಡಲಾಗುತ್ತದೆ. ಈಗ ಕನ್ನಡ ವಿಷಯವನ್ನು ನೋಡೋಣ. ಇಲ್ಲಿ ಒಟ್ಟಾರೆ 20 ಪ್ರಶ್ನೆಗಳು 20 ಅಂಕಗಳು. ಇಂಗ್ಲಿಷ್ ಇದು 20 ಪ್ರಶ್ನೆಗಳು 20 ಅಂಕಗಳು. ಗಣಿತ ಇದು 20 ಪ್ರಶ್ನೆ 20 ಅಂಕ. ಸಾಮಾನ್ಯ ವಿಜ್ಞಾನ 20 ಪ್ರಶ್ನೆ 20 ಅಂಕ ಹಾಗೂ ಸಮಾಜ ವಿಜ್ಞಾನ 20 ಪ್ರಶ್ನೆ 20 ಅಂಕ. ಒಟ್ಟಾರೆ ಪ್ರತಿ ಪ್ರಶ್ನೆಗೆ 1 ಅಂಕ ನೀಡಲಾಗುತ್ತದೆ ಹಾಗೂ ಒಟ್ಟು 100 ಪ್ರಶ್ನೆಗಳನ್ನು ಒಳಗೊಂಡಿರುವ 100 ಅಂಕಗಳನ್ನು ಒಳಗೊಂಡಿರುವ ಈ ಪ್ರವೇಶ ಪರೀಕ್ಷೆಯಾಗಿರುತ್ತದೆ. ಆತ್ಮೀಯ ಪಾಲಕರೇ, ಈ ಪ್ರವೇಶ ಪರೀಕ್ಷೆಗೆ ನಾವು 1 ವರ್ಷದ ದೀರ್ಘಾವಧಿ ಕಾಲದ ನವೋದಯ ಮುರಾರ್ಜಿ ಆನ್ಲೈನ್ ಕ್ಲಾಸಸ್, ಇದು ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡವರು ಶಿಕ್ಷಣ ಪ್ರೇಮಿ, ಹೃದಯವಂತರು, ಸಮಾಜ ಸೇವಕರು ಇವರ ಸಹಯೋಗದಲ್ಲಿ 1 ವರ್ಷದ ಲೈವ್ ಕ್ಲಾಸಸ್, ಇದನ್ನು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ಸಿನಲ್ಲಿ ಕೇವಲ 3,000 ರೂಪಾಯಿಯಲ್ಲಿ 1 ವರ್ಷದ ಆನ್ಲೈನ್ ಕ್ಲಾಸಸ್. ಮತ್ತು ನಾವು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅಂದರೆ 4 ಮತ್ತು 5ನೆಯ ತರಗತಿ ಹಾಗೂ 7 ಮತ್ತು 8ನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ. ಇದರಲ್ಲಿ ಪ್ರತಿದಿನ ಪ್ರತ್ಯೇಕವಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಲೈವ್ ಕ್ಲಾಸಸ್ಸನ್ನು ನೀಡಲಾಗುವುದು. ಆನ್ಲೈನ್ ಕ್ಲಾಸಸ್ಸಿಗಾಗಿ ಸಂಪರ್ಕಿಸಿ 8884811496ಗೆ. ಧನ್ಯವಾದಗಳು.